ಹರಿ ಓಂ. ಹಾಯ್ ಫ್ರೆಂಡ್ಸ್, ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಒಂದು 2 ದಿವಸ ಆತ ಬರೀ ಅದೇ ಶಬರಿಗೆ ದೇವ್ರಿಗೆ ಹೋಗಿದ್ದೀವಿ, ಬರೀ ಅದನ್ನೇ ವಿಡಿಯೋ ಹಾಕ್ಬಿಟ್ಟಿವಿ. ಕ್ಲಾಸಿನ ವಿಡಿಯೋ ಒಂದು ಸ್ವಲ್ಪನೂ ಮಾಡೇ ಇಲ್ಲ. ಸಾರಿ, ಏನು ತಿಳ್ಕೊಬೇಡ್ರಿ. ಓಕೆ, ಇವತ್ತು ಒಂದು ಪುಟ್ಟ ಕತೆ ಒಂದಿಗೆ ಶುರು ಮಾಡೋಣ್ರಿ. ಕತೆ ಕೇಳಕ್ಕೆ ಶುರು ಅದಿರಲ್ಲ, ರೆಡಿ ಅದಿರಿ? ಓಕೆ. ಒಂದು ಊರೊಳಗೆ ಒಂದು ಬಡವರು ಗಂಡ ಹೆಂಡತಿ ತಮ್ಮ ಇಬ್ಬರು ಮಕ್ಕಳೊಂದಿಗೆ ವಾಸವಾಗಿರ್ತಾರಂತ. ಅವ್ರದ್ದೊಂದು ಪುಟ್ಟ ಗುಡಿಸಲಿರ್ತಂದ. ಆ ಗುಡಿಸ್ನೊಳಗನ ಆ ಗಂಡಾದಂಥ ದುಡ್ಕೊಂಡು ಬರ್ಬೇಕು ಸಂಚನ. ಅದ ಒಂದು 4 ಮಂದಿಗೆ ಅದನ್ನು ಹೊಟ್ಟೆ ತುಂಬ್ಕೋಬೇಕು ಅವ್ರು. ಅಷ್ಟು ಒಂದು ಗಂಜಿಯಾರ ಕುಡಿದ್ರೆ ಅನ್ನಾರ ಏನರ ಮಾಡ್ಕೊಂಡು ತಿನ್ಬೇಕಾಗ್ಯದಂತ ಒಂದು ಪರಿಸ್ಥಿತಿ ಇತ್ತು. ಆ ನಡಬರ್ಕನ ಗುಡಿಸ್ಲಿತ್ತು ಸುತ್ತಲೆಲ್ಲ ಬಂಗ್ಲೆಗಳು, ದೊಡ್ಡ ದೊಡ್ಡ ಶ್ರೀಮಂತರ ಬಂಗ್ಲೆಗಳು. ನೋಡಿರಿ, ಬಡತನದಾಗ ಹಸಿವು ಅನ್ನೋದು ಭಾಳ ಕೆಟ್ಟ. ಯಾಕಂದ್ರೆ ಬಡವರಾಗಲಿ ಶ್ರೀಮಂತರಾಗಲಿ, ನಾವು ಎಷ್ಟೇ ಶ್ರೀಮಂತರಿದ್ರೂ ಕೂಡ ಊಟ ಮಾಡೋದು 3 ಹೊತ್ತು, ಅಂದರೆ 1 ಹೊತ್ತು ನಾಷ್ಟ, 2 ಹೊತ್ತು ಹೊಟ್ಟೆ ತುಂಬ ಊಟ. ಎಷ್ಟೇ ಬಡವರಿರಲಿ ಶ್ರೀಮಂತರಿರಲಿ ಅದಕ್ಕಿಂತ ಹೆಚ್ಚು ತಿನ್ನೋಕೆ ಆಗೋದಿಲ್ಲ ನಮ್ಗೆ. ಹಾಗಿದ್ಮೇಲೆ ಇಲ್ಲೆಲ್ಲ ಸುತ್ತಲ ಆ ನಗರ ತುಂಬೆಲ್ಲ ದೊಡ್ಡ ದೊಡ್ಡ ಗಗನಚುಂಬಿ ಕಟ್ಟಡಗಳು. ಹೆಂಗೆ ನೋಡಲಿ, RCC ಮನೆಗಳು ಈ ಥರ ಎಲ್ಲ ಮನೆ. ಅದರೊಳಗೆ ಒಂದು ನಡಬರ್ಕ ಈ ಥರ ಫ್ಯಾಮ್ಲಿ. ಹೆಂಗೆ ಬಡವ್ರ. ಈಗ ನೋಡಿರಿ, ಮಕ್ಕಳಲ್ಲಿ ಭೇದ ಭಾವ ಯಾವುದೂ ಇರೋಂಗಿಲ್ಲ ಫ್ರೆಂಡ್ಸ್, ತಿಳ್ಕೊಂಡ್ರಿ. ಹಂಗೆ ಮಕ್ಕಳಲ್ಲಿ ಭೇದ ಭಾವ ಅಂದ್ರೆ ಸುತ್ತಲ ಶ್ರೀಮಂತರ ಮನೆಗಳು ತುಂಬ್ಕೊಂಡ್ಬಿಟ್ಟವು, ನಡಬರ್ಕ ಬಡವ್ರ ಮನೆ ಅಷ್ಟೇ ಇರ್ತವೆ. ಆ ಮಕ್ಳು ಏನು ಮಾಡ್ತಾವಂದ್ರೆ ಮತ್ತು ಆಟಾಡೋಕೆ ಬೇಕಲ್ಲ, ದೊಡ್ಡವರಂತೂ ಆಟಾಡೋಕೆ ಬರೋದಿಲ್ಲ. ಮತ್ತು ನಾವು ಚಿಕ್ಕವರದ್ದಾಗ ಎಲ್ಲರ ಜೊತೆ ಆಟಾಡಿ ಬೆರಿತಿದ್ವಲ್ಲ, ಹಂಗೆ ಇವರು ಏನು ಮಾಡ್ತಿದ್ರು ಅಂತ ಬಡವರು ಮಕ್ಕಳು ಹೋಗಿ, ಮಕ್ಕಳಲ್ಲಿ ಭೇದ ಭಾವ ಇರೋಂಗಿಲ್ಲ. ಶ್ರೀಮಂತರ ಮಕ್ಕಳು ಆಟಾಡೋಕೆ ಬರೋದಕ್ಕೆ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಮಕ್ಕಳು ಬೆರೆತ್ಕೊಂಡು ಆಟ ಆಡ್ಕೊತ ಹೋಗ್ತಾರೆ. ಈಗ ಶ್ರೀಮಂತರ ಅಂದರೆ ಇದೇನು ಗಗನಚುಂಬಿ ಕಟ್ಟಡಗಳು ಏನಿದಾವಲ್ಲ, ಈ ಶ್ರೀಮಂತರ ಮನೆಯನ್ನು ತಂದೆ ತಾಯಿಗಳು ಅಂದರೆ ಪೇರೆಂಟ್ಸು ಅವ್ರ ಜೊತೆ ಯಾಕೆ ಆಡ್ತೀರಿ ನೀವು? ಈ ಥರ ಒಂದು ಬಡವ್ರ ಮಕ್ಕಳೆಲ್ಲ ಮತ್ತು ಗುಡಿಸಲೈತಿ ಅವ್ರ ಮನೆ, ಮತ್ತು ಇವರೆಲ್ಲ ಇದಾಗ್ಬಿಟ್ಟಾರ. ಹೀಗಾಗಿ ಅವ್ರ ಮಕ್ಕಳ ಜೊತೆ ಯಾಕೆ ಆಡ್ತೀವಿ? ಈ ಥರ ಭೇದ ಭಾವ ಯಾಕೆ, ತಾರತಮ್ಯ ಯಾಕಂತ. ಯಾಕಂದ್ರೆ ಅವ್ರು ಬಡವರಲ್ಲಿ ಶ್ರೀಮಂತ, ನಿಮ್ಮ ಮನೆಯಿಂದ ಅವ್ರು ಕಸ್ಕೊಳ್ಳೋದಿಲ್ಲ, ಅವ್ರ ಮನೆಯಿಂದ ನೀವು ಕಸ್ಕೊಳ್ಳೋಂಗಿಲ್ಲ. ಜಸ್ಟ್ ಪ್ರೀತಿ, ಒಂದು ಪ್ರೀತಿಯಿಂದ ಮಾತಾಡ್ರಲ್ಲ. ಚಲೋ ಅದೀವಿಲ್ಲ ಅಂತ ಅನ್ನೋಕೆ ಯಾವ ದುಡ್ಡು ಏನೂ ಬೇಕಾಗಿಲ್ಲ. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದಕ್ಕೆ ನಾನು ದಿನ ನಿಮ್ಗೆ ಕಮೆಂಟ್ಸ್ ಹಾಕ್ತಿರ್ತೀನಿ. ನೀವು ನನಗೆ ಏನಾರ ದುಡ್ಡು ಕೊಡ್ತೀರೇನೋ, ಮತ್ತು ಅಥವಾ ನಾನೇನಾರು ನಿಮ್ಗೆ ಏನಾರ ಕೊಡಾತೀನೇನೋ? ಜ್ಞಾನ ಒಂದೇ ಇದ್ರಾಗ ಸಿಗೋದು, ಪ್ರೀತಿ ಒಂದೇ ಸಿಗ್ತೈತಿ. ನೀವು ಪ್ರೀತಿನ ಕೇಳ್ತೀರಿ, ಆ ಪ್ರೀತಿ ನಿಮಗೆ ಸಿಗುತ್ತೆ ಇಷ್ಟ. ಬಡವ್ರ ಮಕ್ಕಳೇನು ಶ್ರೀಮಂತರ ಮಕ್ಕಳೇನು ಇದ್ರಿಗೆ ಯಾವ ತಾರತಮ್ಯನೂ ಇರಬಾರ್ದು, ಗೊತ್ತಾಯ್ತು ರೀ? ಅಂದರೆ ಅವ್ರು ಆಟ ಆಡೋತ್ರ ಇವ್ರ ಜೊತೆ ಯಾಕೆ ಆಡ್ತೀರಿ ಅನ್ನುವಂಥ ಪ್ರಶ್ನೆಗಳು ಮೂಡಿಬಿಡ್ತಾವೆ. ಅವಾಗ ಆ ತಂದೆ ತಾಯಿ ಆ ಮಕ್ಕಳಿಗೆ ಭಾಳ ಬೇಜಾರಾಗಿಬಿಡ್ತೈತಿ. ಯಾಕಂದ್ರೆ ಸುತ್ತಲಿರುಗಳು ಅವ ಮನೆ, ಮತ್ತು ಅವ್ರ ಜೊತೆ ಆಡ್ಲಾರ್ದಂಗೆ ಯಾರ ಜೊತೆ ಆಡ್ಬೇಕು ಅವರು? ಅವಾಗ ಪುನಃ ತಮ್ಮ ಗುಡಿಸಲಿಗೆ ಅಂದರೆ ತಮ್ಮ ಮನೆಗೆ ಬಂದುಬಿಡ್ತಾರೆ ಅವ್ರು. ಆ ಹೊತ್ತಿನಾಗ ಏನಾಗುತ್ತಪ್ಪ ಅಂದ್ರೆ ಮನ್ಯಾಗ ತಾಯಿ ಕೇಳ್ತಾಳೆ, ಯಾಕೆ ಎದಕ್ಕೆ ಅಳಾಕತ್ತೀರಿ ಅಂತಂದ್ರೆ, ಇಲ್ಲ ನಮ್ಮನ್ನು ಯಾರೂ ಆಟಕ್ಕೆ ಸೇರಿಸ್ಕೊಳ್ಳೋಂಗಿಲ್ಲ. ಯಾಕಂದ್ರೆ ತಾರತಮ್ಯ ಆ ಥರ ಯಾವತ್ತೂ ಇರಬಾರ್ದು. ನಾವು ದೊಡ್ಡವರು, ನೀವು ಚಿಕ್ಕವರು ಅಂದ್ರೆ ಅವಾಗ ಇದು ದಿನಂಪ್ರತಿ ಹೆಚ್ಚಿಗೆ ಹಾಕ್ಕೊತ ಹೋಗ್ಬಿಡುತ್ತೆ. ಈ ತಾರತಮ್ಯ ಬದಲಿನೇ ಆಗೋದಿಲ್ಲ. ಯಾಕಂದ್ರೆ ನಾವು ಹಿಂಗೆ, ಇವ್ರು ಹಿಂಗೆ, ಈ ಥರ ಭೇದ ಭಾವಗಳು ಮೊದಲೇನಾಗಬೇಕು, ಹೋಗ್ಬಿಡ್ಬೇಕಿದೆ ಎಲ್ಲರ ಹತ್ರನೂ. ಯಾರೂ ತಪ್ಪು ತಿಳ್ಕೊಬೇಡ್ರಿ, ಹಿಂಗೆ ಹೇಳತ್ತೀನಿ ಅಂತಂದು. ಸೊ ಮತ್ತು ನಿಮ್ಗೆ ಏನಾರ ಬೇಜಾರಾದ್ರೆ ಸಾರಿ ರೀ, ಮತ್ತು ಏನೂ ತಿಳ್ಕೊಬೇಡ್ರಿ. ಹಾಗಾಗಿ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅವರು ಊರು ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡಿಬಿಡ್ತಾರೆ. ತಂದೆ ತಾಯಿ ಬಡವ್ರು ಏನು ಫ್ಯಾಮ್ಲಿ ಇತ್ತಲ್ಲ, ಅವರು ಊರು ಬಿಟ್ಟು ಹೋಗೋದಕ್ಕೆ ಏನು ಮಾಡಿಬಿಡ್ತಾರೆ, ನಿರ್ಧಾರ ಮಾಡಿಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಮನಸ್ಸಿಗೆ ನೋವಾಗತ್ತಲ್ಲ. ಯಾಕಂದ್ರೆ ಹಸಿವು ಬಡತನದ ಗುಳೆ ಅಂತ ಹೇಳ್ತಾರೆ. ಎಲ್ಲಿ ಹೋದ್ರೂ ದುಡ್ಕೊಂಡು ತಿನ್ನೋದೇನು ತಪ್ಪೋದಿಲ್ಲ ನಮ್ದು. ನಾವು ಇದೇ ದುಡುಕಿನ ಏನು ಮಾಡೋಣ, ಬೇರೆ ಊರಿಗೆ ಹೋಗಿ ದುಡ್ಕೊಂಡು ತಿನ್ನೋನು. ಇಲ್ಲಿ ನಮ್ಗೆ ಯಾರೂ ಮಂದಿ ಏನು ಮಾಡೋವಲ್ರಿ, ಹಚ್ಕೊಳ್ಳೋದಿಲ್ಲ ಅಂತಂದೆ. ಒಂದು ಪ್ರೀತಿಯಿಂದ 4 ಮಾತು ಮಾತಾಡೋಕೆ ಅವ್ರಿಗೆ ಕಷ್ಟ ಆಗಿರ್ತೈತಿ. ಯಾಕಂದ್ರೆ ಅವ್ರು ಬಡತನದಾಗ ಹುಟ್ಟಿರ್ತಾರೆ. ನೋಡಿರಿ, ಯಾರೂ ಬಡತನದಾಗ ಹುಟ್ಟಿ ಬಡತನದಾಗ ಇದ್ದು ಸಾಯೋದಿಲ್ಲ. ಹಿಂದೆ ನಮ್ಮ ಜೀವನ ಚಕ್ರದಾಗ ನಾವು ಇವತ್ತು ಬಡವರು ಇರ್ಬೋದು, ನಾಳೆ ನಾವು ಶ್ರೀಮಂತರಾಗ್ಬೋದು. ದುಡಿಗೆ ಶ್ರಮ ಪಟ್ಟಕ್ಕೆ ಯಾವುದೂ ಹೆಸರಂತ ಇರೋದಿಲ್ಲ ರೀ. ಓಕೆ, ಅವಾಗ ಗಂಡ ನಿಷ್ಠೆಯಿಂದ ಇರ್ತಾರತ್ತ. ಗಂಡ ಇಂತಿಬ್ರು ನೋಡು, ಗುಡ್ಡ ಏರಿಕೆಯಾರ ಮೇಲೆ ಹೋಗ್ಬೇಕು. ಅವಾಗ ಊರು ಕಾಣ್ತಿರ್ತೈತಿ. ಗುಡ್ಡ ಏರಿ ಮೇಲೆ ಹೋಗ್ತಾರಂತ. ನೋಡು, ಹೊಳ್ಳಿ ತಿರುಗಿ ಊರು ನೋಡಬಾರ್ದು ನೋಡು ಅಂತ ಷರತ್ತು ತೊಗೊಂಡಿರ್ತಾನೆ ಹೆಂಡತಿ ಹತ್ರ. ನೋಡು, ಗುಡ್ಡದ ಮೇಲೆ ಹತ್ತುನಂತಕ್ಕ ಹೊಳ್ಳಿ ಊರನ್ನ ತಿರುಗಿ ನೋಡಬಾರ್ದು ನೀನು ಅಂತಂದೆ. ಈಗಿನೂ ಏನು ಮಾಡ್ತಾಳೆ ಅಂದ್ರೆ ಅವ್ನ ಹೆಂಡತಿ ಮಾತು ಕೊಟ್ಟಿರ್ತಾಳೆ. ಆದರೆ ಹೆಣ್ಮಕ್ಳ ಮನಸ್ಸು ಏನಪ್ಪ ಅಂದರೆ ಮುಂದೆ ಹೋಗ್ಯಾರ ಹೊಳ್ಳಿ ತಿರುಗಿ ಒಂದು ಸಲ ನೋಡಬೇಕು ಅಂತಂದು ಒಂಥರ ಅವ್ರಿಗೆ ಮನಸ್ಸದೆ ಕರಿಗಿ ಬಿಡ್ತೈತಿ. ಊರಲ್ಲ ನಮ್ಮ ಊರು ಅನ್ನುವಂಥದ್ದು ಒಂದು ಹೆಮ್ಮೆ ಇರುತ್ತಲ್ಲ, ನಮ್ಗೆ ಹೆಂಗೈತಲ್ಲ ಆ ಥರ ಅವ್ರಿಗೂ ಇರುತ್ತಂತೆ. ಅವಾಗ ಅಷ್ಟು ರಾತ್ರಿನ ಗಂಟು ಕಟ್ತಾರೆ ಇವರೆಲ್ಲ ಹಿಂಗೆ ಮಾಡುವಂಥದ್ದು ನೋಡಿಕ್ಯಾರ. ಗಂಟು ಕಟ್ಕೊಂಡು
ಹೊರಡಾಗ್ತಾ ಇರ್ತಾರೆ, ಗುಡ್ಡ ಏರ್ತಾರೆ. ಏರಿ ತಿರುಗಿ ನೋಡಬೇಡ ಅಂದಿರ್ತಾನೆ. ನೋಡ್ರಿ ಟ್ವಿಸ್ಟ್ ಹೆಂಗೈತ್ರಿ ಫ್ರೆಂಡ್ಸ್, ಯಾವ ಥರ ಒಂದು ದೇವ್ರ ಅಂದ್ರೆ ಗಂಡ ಅಂತ ನಿಷ್ಠೆಯಿಂದ ಇರ್ತಾರೆ, ಭಾಳ ಒಳ್ಳೆಯವರಾಗಿರ್ತಾರೆ ಅವರು. ಗುಡ್ಡದಿಂದ ಲಾಸ್ಟ್ ತಿರುಗಿ ನೋಡ್ತಾರೆ, ಇಡೀ ಊರಿಗೂರೇ ಭಸ್ಮ ಆಗಿಬಿಟ್ಟಿರ್ತೈತಿ. ನೆನಪಿಟ್ಕೋರಿ, ಭಸ್ಮ ಇಡೀ ಒಂದು ಚೂರು ಗಗನ ಚುಂಬಿ ಕಟ್ಟಡ ಯಾವ ಉಳಿದಿರೋದಿಲ್ಲ ನೋಡ್ರಿ. ಮೈ ಜುಮ್ ಅಂತೈತಿ. ಯಾಕೆ ಹಿಂಗಾತ? ಅದಕ್ಕೆ ಹೇಳತ್ತೀವಿ, ಮೇಲು ಕೀಳು ಭೇದ ಭಾವ, ನಾವು ದೊಡ್ಡವರು ನೀವು ದೊಡ್ಡರು ಇನ್ನುವಂತ ಮೊದಲು ಇದೆಲ್ಲ ಹೋಗ್ಬೇಕು. ಎಲ್ಲರೂ ಸಮಾನ ರೀತಿ ಕಾಣ್ರಿ, ಎಲ್ಲರೂ ಪ್ರೀತಿಯಿಂದ ನೋಡ್ಕೋರಿ ಅಂತ ಕೇಳತ್ತೀನಿ. ನೋಡ್ತಾರ ಊರು ಸುಟ್ಟು ಹೋಗ್ಬಿಟ್ಟಿರ್ತೈತಿ. ಅವ್ರು ಗುಡಿಸ್ಲೂ ಏನೋ ಮತ್ತು ಊರ ಸುರು ಗಗನ ಚುಂಬಿ ಕಟ್ಟಡಗಳ ಸುಟ್ಟಿರ್ತಾವ ಅಂದಮೇಲೆ ಇದೇನಿರ್ತೈತಿ. ಅವಾಗ ಅವ್ರು ಏನೂ ಅಳ್ತಾಳಕ್ಕಿ ಹತ್ಕೊಂಡು ಮುಂದಿನ ಊರಿಗೆ ಹೋಗಿ ತಾವು ಜೀವನವನ್ನು ಸಾಕ್ತಾರೆ. ಇದರಲ್ಲಿಂದ ತಿಳಿದು ಬರೋ ಒಂದು ಏನಂದ್ರೆ ಮೋಟಿವೇಶನ್ ಆಗಿರಲಿ, ಒಂದು ಉದ್ದೇಶ ಏನಪ್ಪ ಅಂದ್ರೆ ಹೇಳಿದ್ನಲ್ಲ, ಇದವ್ರಿಗೆ ಯಾರನ್ನೂ ಇದನ್ನು ಮಾಡೋಕೆ ಹೋಗ್ಬಿಡ್ರಿ. ಎಲ್ಲರೂ ನಾವು ನೋಡಲಿ, ನಮ್ಮ ಒಂದು ಎಲ್ಲರೂ ಸೇವಿಸುವ ಗಾಳಿನೂ ಒಂದೇ, ನಮ್ಮ ಬ್ಲಡ್ ಹರಿತಕ್ಕಂಥ ಮೈಯೊಳಗಿರ್ತಕ್ಕಂಥ ಎಲ್ಲರದು ಒಂದೇ. ನಾವೆಲ್ಲರೂ ಚಂದ ಕಾಣೋಣ, ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಈಗಂತೂ ವಿಡಿಯೋ ಒಂದು ನೋಡಿದ್ರಲ್ಲ, ಕತೆ ಹೆಂಗೈತಿ, ಮನಸ್ಸು ಭಾಳ ನೋವಾಗುತ್ತಲ್ಲ. ಓಕೆ ನೋಡಿರಿ, ತಿಳ್ಕೊರಿ ಹೆಂಗೆ ಇರಬೇಕು ಅನ್ನೋಂಥದ್ದು. ಓಕೆ, MS ವರ್ಡನ್ನು ಚಾಲೂ ಮಾಡೋಣ್ರಿ. ಓಕೆ, ನನಗೆ ಹೇಳ್ಬೇಕು ಅನ್ನಿಸ್ಕೊಂಡಿದ್ದೆ, ಹೇಳಿದ್ನೆ ಇದು ಹೇಳ್ಬೇಕು ಅಂದ್ಕೊಂಡಿದ್ನಲ್ಲ, ಅದಕ್ಕೆ ನೆಕ್ಸ್ಟು MS ವರ್ಡ್, ಮೈಕ್ರೋಸಾಫ್ಟ್ ವರ್ಡ್ ಅಂತ ಬರುತ್ತೆ. ಇದನ್ನ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಕೊಡೋಣ ಅಂದಾಗ, ಇದು ಮೈಕ್ರೋಸಾಫ್ಟ್ ವರ್ಡ್. ಇದ್ರ ಓನರ್ ಬಂದು ಇಲ್ಲಿ ಕಂಪ್ಯೂಟರ್ಗೆಲ್ಲ ಚಾರ್ಲ್ಸ್ ಬೇಬೇಜ್ ಯಾವತ್ತು ಓನರ್. ಮೈಕ್ರೋಸಾಫ್ಟ್ ಕಂಪ್ನಿಯವರು 2010 ವರ್ಷನನ್ನು ಈ ಥರ ತೋರಿಸಿರ್ತಾರೆ. ಮೈಕ್ರೋಸಾಫ್ಟ್ ವರ್ಡನ್ನು ಕ್ಲಿಕ್ ಮಾಡಿದ ತಕ್ಷಣ ಒಬ್ಬರು 7 ಇರುತ್ತೆ, ಒಬ್ಬರು 10 ಇರ್ತೈತಿ. ಹೌದ್ರಿ, ನೋಡಿರಿ ಈ ಥರ ಪೇಜ್ ಓಪನ್ ಆಗುತ್ತೆ. ಟೈಟಲ್ ಬಾರ್, ಇದಕ್ಕೆಲ್ಲ ಏನು ಕರಿತೀವಿ ಟೈಟಲ್ ಬಾರ್. ಎರಡನೇದು ಮೆನು ಬಾರ್, ಇದು ಪ್ರಾಪರ್ಟಿ ಬಾರ್. ನೋಡ್ರಲ್ಲ ತೋರಿಸಿವಿ, ಟೈಟಲ್ ಬಾರ್, ಮೆನು ಬಾರ್, ಪ್ರಾಪರ್ಟಿ ಬಾರ್. ಇದು ಸ್ಕೇಲ್ ಅಂದರೆ ಮಾರ್ಜಿನ್. ಓಕೆ, ಕರ್ಸರ್ ಪಾಯಿಂಟ್ ಬಂದಾಯ್ತು ಆಲ್ರೆಡಿ. ಕರ್ಸರ್ ಇದು ಯಾಕೆ ಇಷ್ಟು ಬಿಡ್ತೈತ್ರಿ ಅಂತ ಕೇಳಬೇಡ್ರಿ, ಇದು ಹೆಡ್ಡರ್ ಜಾಗ ಅಂತಂದು ತೊಗೊಂಡಿರ್ತೈತಿ. ಹೆಡ್ಡರ್ ಜಾಗ ಇದು. ಇಲ್ಲಿಂದ ಕರ್ಸರ್ಲಿಂದ ಕ್ಲಿಕ್ ಮಾಡ್ಕೊತ ಬರೋಣ. ಇಲ್ಲೊಂದು ಟೈಪ್ ಮಾಡೋಣ ಅಂತ ಯಾವುದರ ಒಂದು ವರ್ಕ್. ಒಂದು ವರ್ಕ್ ಮಾಡಿದ್ದು ಆಲ್ರೆಡಿ ನಮ್ಮ ಕಡೆ ಇರ್ತಾವೆ, ನಡ್ಕೊರಿ. ಓಕೆ, ಒಂದು ವರ್ಕ್ ತೊಗೊಳತ್ತೀನಿ ನೋಡ್ರಿ ನಾ ಇಲ್ಲಿ. ಸ್ವಲ್ಪ ಒಂಚೂರ್ದು ಆಗ್ತದ್ರಿ, ನೋಡ್ಕೊರಿ. ಓಕೆ, ಈ ಲೆಸನ್ ಅಂತಂದು ಆಲ್ರೆಡಿ ಟೈಪ್ ಮಾಡಿಟ್ಟಾರ ನೋಡ್ರಿ. ಇದು ಕಲರ್ ಹೆಂಗೆ ಹಾಕೋದು ಅಂತ ನೋಡ್ಕೊಳ್ಳಿ ಅಂತಕ್ಕ. ಆಲ್ರೆಡಿ ಮಾಡ್ಯಾರ ಇದನ್ರಿ ವರ್ಕ್. ನೋಡ್ರಿ ಹೆಸರೇಂತಿ ಪೂರ್ವಿ ಜಿ ಅಂತ ವರ್ಕ್ ಸೇವ್ ಆಗೈತಿ. ಇಲ್ಲಿ ಒಬ್ಬರ ಮೇಡಮ್ ಅವ್ರು ಮಾಡೋಗ್ಯಾರ. ಇದು ನೋಡ್ರಿ ವರ್ಕ್ ಟೈಪ್ ಮಾಡಿದ್ದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಿಂಗೆ ನೋಡ್ರಿ, ಲೆಫ್ಟ್ ಫಿಂಗರ್ನ ಇಟ್ಕೊಂಡು ಆಲ್ರೆಡಿ ನೀವು ಪೇಂಟ್ನ ಕಲ್ತೀರಿ. ಈಗ ಲೆಫ್ಟನ್ನ ಇಲ್ಲಿ ಸ್ಕ್ರೀನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನೋಡ್ರಿ, ಇದಕ್ಕೆ ಬಿಗ್ ಅಂದ್ರೆ ಗ್ರೋ ಫಾಂಟ್ ಅಂದ್ರೇನು ನೋಡ್ರಿ. ಅಗೋ ಅಲ್ಲಿ ತೋರ್ಸಾತಿರ್ ವಿಡಿಯೋದಾಗ ಜಾಸ್ತಿ ಹಾಕ್ಕೊಂತ ಹೋಗುತ್ತೆ, ಅದ್ರ ಅಪೋಸಿಟ್ ಕಡಿಮೆ ಹಾಕ್ಕೊಂತ ಬರುತ್ತೆ ನೋಡ್ರಿ. ಅಂದ್ರೆ ಬಿಗ್ ಆಗೋದು ಸ್ಮಾಲ್ ಆಗೋದು ಇಲ್ಲಿ ಮಾಡಿದ್ರು ನಡೀತೈತಿ. ಫಾಂಟ್ ಸೈಜ್ ಇದನ್ನು ಹೆಚ್ಚಿಗೆ ಮಾಡ್ಕೊತ ಹೆಚ್ಚಿಗೆ ಆಗುತ್ತೆ, ಕಡಿಮೆ ಅಂದರೆ ಕಡಿಮೆ. ಇಲ್ಲಿ ನೋಡ್ರಿ ಫಾಂಟ್ ಅಂದರೆ ಅಕ್ಷರಗಳೇ. ನಾವೆಲ್ಲರೂ ಸ್ಟೈಲ್ನಾಗ ಬರಿತೀವಲ್ಲ ಬೇರೆ ಬೇರೆ ಥರದ, ಹಂಗೆ ಇಲ್ಲಿನೂ A to Z ವರೆಗೆ ಫಾಂಟ್ ಇರ್ತಾವೆ ನೋಡ್ರಿ. ಟೈಮ್ಸ್ ನ್ಯೂ ರೋಮನ್ ಇರುತ್ತೆ. ಮತ್ತು ಟೈಮ್ಸ್ ನ್ಯೂರನ್ನ ಪಾಪ್ಯುಲರ್ ನೆನಪಿಲ್ರಿ, ಅಫಿಷಿಯಲಾಗಿ ಯೂಸ್ ಮಾಡೋದು. ಯಾವ್ದಾದ್ರು ಆಫೀಸ್ ವರ್ಕಿಗೆ ಯೂಸ್ ಮಾಡ್ತಾರಂದ್ರೆ ಅದು ಟೈಮ್ಸ್ ನ್ಯೂ ರೋಮನ್ ಮಾತ್ರ. ಈ ಥರ ವೆರೈಟಿ ಇರ್ತೈತಿ. ಆಮೇಲೆ ಇನ್ನು ನೋಡ್ಕೊರಿ, ಇಲ್ಲೇ ಚೇಂಜ್ ಮೇಕ್ ಅಂತಂದು ಒಂದು ಶಬ್ದ, ಒಂದು 2 ಸೆಂಟೆನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೋಲ್ಡ್ ಅಂದರೆ ಏನು ನೋಡ್ರಿ, ಬೋಲ್ಡ್ ಅಂದ್ರೆ ಕಂಟ್ರೋಲ್ B ಅಂತ ಒತ್ತಾಗ ಆಟೋಮೆಟಿಕ್ಲಿ ಬೋಲ್ಡ್ ಆಗಿಬಿಡುತ್ತೆ. ಕಂಟ್ರೋಲ್ B ಅಂತ ಒತ್ತಾಗ ಬೋಲ್ಡ್ ಆಗುತ್ತೆ. ಇದು ಇದ್ರೊಳಗೆ ಕೀಬೋರ್ಡ್ದಾಗ್ರಿ ಇದೆ. ಆದರೆ ಇಲ್ಲಿ ತೋರಿಸ್ಬೇಕಂದ್ರೆ ಮೌಸ್ನಾಗ ತೋರಿಸ್ಬೇಕಂದ್ರೆ B ನೋಡಿರಿ. ಅಕ್ಷರಿನದು ರಬ್, ಅದು ಅಕಸ್ಮಾತ್ ಅದು ರಬ್ ತೆಗಿಬೇಕಪ್ಪ ಅಂದ್ರೆ ಭಾಳ ರಬ್ಬಾಗಿರ್ತಾವೆ ಅಂತಂದು ಅಲ್ಲೇ ಕ್ಲಿಕ್ ಮಾಡಿದ್ರೆ ನೋಡಿರಿ, ಫ್ಯಾನಿಗೆ ಆನ್ ಮಾಡ್ತೀವಿ. ಫ್ಯಾನ್ ಬಟನ್ ಹಾಕಿದಾಗ ಆನ್ ಮಾಡಿದಾಗ ಫ್ಯಾನ್ ಹತ್ತೈತಿ. ಅದ ಬಟನ್ ಆಫ್ ಮಾಡಿದಾಗ ಫ್ಯಾನ್ ಬಂದ್ ಆಗುತ್ತೆ. ಹಂಗೆ ಇಲ್ಲಿ ಕೂಡ ಸಿಲೆಕ್ಟ್ ಮಾಡಿ ಬೋಲ್ಡ್ ಹಾಕಿರೋ ಬೋಲ್ಡ್ ಬರ್ತಾವೆ, ಮತ್ತು ಸಿಲೆಕ್ಟ್ ಮಾಡಿ ಬೋಲ್ಡ್ ಹೋಗ್ತಿಲ್ಲಿಂದ ಕ್ಲಿಕ್ ಮಾಡಿದಾಗ ಬೋಲ್ಡ್ ಹೋಗುತ್ತೆ. ಅದೇ ಥರ ಇಟಾಲಿಕ್ ಅಂದ್ರೆ ನೋಡೋಣ. ಇಟಾಲಿಕ್ ಅಂದ್ರೆ ಏನು
ಕ್ರಾಸ್ ಆಗೋದು ಅಕ್ಷರ ನೋಡ್ರಿ, ಒಬ್ಬೊಬ್ರು ಸ್ಟೈಲ್ನಾಗ ಕ್ರಾಸ್ ನೋಡಿರಿ, ಕ್ರಾಸ್ ಹೋಗೋದು ನೋಡಿರಿ, ಬ್ಲಿಂಕ್ ಆದದ್ದು ನೋಡಿರಿ, ಕ್ರಾಸ್ ಮೇಲೆ ಹಾಕಿದ್ನಿ ಒಂದು ಸ್ವಲ್ಪ ನೋಡ್ರಿ, ಇಲ್ಲಿ ಕ್ರಾಸ್ ಹಾಕಿನ್ರಿ, ಈಗ ಕ್ರಾಸ್ ಬಂತು, ಕ್ರಾಸ್ ಹೋತು, ಹೌದು ಈ ಥರ ಎಲ್ಲನೂ ಹಂಗೆ ನೋಡ್ಕೊರಿ. ನಿಮ್ಮ ಮನೆಯೊಳಗಿದ್ರೆ ಪ್ರಾಕ್ಟೀಸ್ ಮಾಡ್ಕೊರಿ. ಇನ್ನು ಅಂಡರ್ಲೈನ್ ಈ ಥರ ಚುಕ್ಕಿ ಇದ್ರೆ ನೋಡಿ, ಎಲ್ಲಕ್ಕೂ ಚುಕ್ಕಿದಾವೆ. ಈಗ ಅದಕ್ಕೆ ಮಲ್ಟಿಪಲ್ ಅಂತ ಕರಿತೀವಿ ನಾವು. ಈ ಮಲ್ಟಿಪಲ್ ಇದ್ರೆ ಇನ್ನೂ ನನ್ನ ಕಡೆ ಹಲವಾರು ಅದಾವೆ ಆಪ್ಷನ್ ಅಂತ ಹೇಳ್ತೈತದೆ, ನಾನು ಹೇಳೋದಲ್ಲ, ಆ ಆಪ್ಷನ್ ಹೇಳ್ತೈತಿ. ಆಗೋ ನೋಡ್ರಿ, ಅಂಡರ್ಲೈನಾಗ ಭಾಳ ಅದಾವೆ. ವೇವ್ ಡಿಸೈನು, ಡಾಟೆಡ್ ಡಿಸೈನು, ಮತ್ತು ಆಮೇಲೆ ಡ್ಯಾಶ್ ಡಿಸೈನು, ಈ ಥರ ಇದು ಲೈನ್ ಒಳಗೆ ಇಷ್ಟ ಇರೋದು, ಇದಕ್ಕಿಂತ ಜಾಸ್ತಿ ಇರೋಂಗಿಲ್ಲ. ಮತ್ತು ಸೆಲೆಕ್ಟ್ ಮಾಡೋದು, ಅಲ್ಲೇ ಹೋಗಿ ಕ್ಲಿಕ್ ಮಾಡೋದು ನೋಡಿರಿ, ಬೇಕು ಬೇಡ ಅಲ್ಲೇ ಹೋಗಿ ಕ್ಲಿಕ್ ಮಾಡೋದು. ಓಕೆ, ಡನ್. ನೆಕ್ಸ್ಟ್ ಒಂದು ಲೆಸನ್ ಅನ್ನೋದಕ್ಕೆ ಒಂದು ಆಪ್ಷನ್ ಇರುತ್ತೆ. ಏನಪ್ಪ ಅಂತಂದ್ರೆ ಲೆಸನನ್ನು ಅಂದ್ರೆ ಅದು ಹೆಡ್ಡಿಂಗನ್ನು ಸ್ವಲ್ಪ ಚಲೋ ಕಾಣಬೇಕು, ಚಂದ ಕಾಣ್ಬೇಕಂದ್ರೆ ಸ್ವಲ್ಪ ದೊಡ್ಡದು ಮಾಡೋದು ನೋಡಿರಿ. ಇದು ಲೆಫ್ಟ್ ಅಲೈನ್ಮೆಂಟ್ನಾಗ ಟೆಕ್ಸ್ಟ್ದಾಗ ಲೆಫ್ಟು, ಮಿಡಲ್ಲು, ರೈಟು ತೋರ್ಸಾತಿ ನೋಡಿ ಸ್ಕ್ರೀನ್ ಮೇಲೆ. ನಮ್ಗೆ ಯಾವುದಕ್ಕೆ ಬೇಕು, ಮಿಡಲ್ ಬೇಕಂದ್ರೆ ಮಿಡಲ್, ರೈಟ್ ಅಂತೂ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಜಾಸ್ತಿ, ನಾವು ಮಿಡಲ್ಲು ಮತ್ತು ಲೆಫ್ಟು. ಓಕೆ, ಅದಕ್ಕೆಲ್ಲ ಐತೆ ನೋಡಿರಿ, ಎ ಬಿ ಅಂತ ಕೊಟ್ಟಿವಿ ನೋಡಿರಿ, ಮಲ್ಟಿ ತೋರ್ಸಾತೀವಿ. ಇಲ್ಲಿದಕ್ಕೆ ಒಂದಿಟ್ಟು ಕಲರ್ ಹಾಕೋದು, ಬ್ಯಾಕ್ಗ್ರೌಂಡ್ ಅಕ್ಷರ ಬ್ಯಾಕ್ಗ್ರೌಂಡ್ ಕಲರ್ ನಮ್ಗೆ ಯಾವ್ದು ಬೇಕು, ಎಲ್ಲೋ ಬೇಕಾಗೈತಿ ನೋಡಿರಿ. ಅದಷ್ಟೇ ಒಂದು ಹೆಡ್ಡಿಂಗ್ ಚಂದ ಕಾಣ್ತೈತಿ ನೋಡೋದಕ್ಕೆ. ನೆಕ್ಸ್ಟ್ ಅಕ್ಷರಿಗೆ ಕಲರ್ ಸೆಲೆಕ್ಟ್, ಇಲ್ಲಿ ನೋಡಿರಿ ಮಲ್ಟಿಪಲ್ ಮತ್ತು ಕೊಟ್ಟಾರ. ಮತ್ತು ಮಲ್ಟಿಪಲ್ ಕೊಡ್ಲಾರ್ದು ಏನು ರೀ ಮತ್ತು ಅಂತ ಕೇಳ್ಬೋದು ನೀವು. ಮಲ್ಟಿಪಲ್ ಕೊಡ್ಲಾರ್ದು ಇಲ್ಲ, ಅದು ಒಂದೇ ಇರ್ತೈತಿ, ಬೋಲ್ಡ್ ಅವ್ರದ್ದು ಒಂದು, ಇಟಾಲಿಕ್ ಇರೋದು ಒಂದು, ಅದಕ್ಕೆ ಹಂಗೆ ಕಾಣಿಸ್ತೈತದೆ. ಇನ್ನು ಅಕ್ಷರಿಗೆ ಕಲರ್ ನೋಡಿರಿ, ಅಕ್ಷರಿಗೆ ಕಲರ ಬೇರೆ, ಟೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಕಲರ ಬೇರೆ ನೋಡಿರಿ. ಇದೇ ಒಂದು ಲೈನ್ನಾಗ ನಿಮ್ಗೆ ಇದಕ್ಕಷ್ಟ ಬೇರೆ ಬೇಕ್ರಿ ಅಂತಂದ್ರೆ ಕಲರ್ ನೀಲೇನು ಮಾಡಿರಿ, ಮತ್ತು ಮೋರ್ ಅಂತಿರ್ತಾವೆ ಕಲರ್ನೊಳಗೆ ವಿಭಿನ್ನ ಸ್ಟ್ಯಾಂಡರ್ಡ್ ಅಂತ ತೊಗೋರಿ. ನೋಡಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡು ಲಕ್ಷ ಕೊಟ್ಟು ನೋಡಿರಿ. ಓಕೆ ನೋಡಿರಿ, ಚೇಂಜ್ ಆಯ್ತು ನೋಡ್ರಿ ಇಲ್ಲಿ. ಓಕೆ, ನೆಕ್ಸ್ಟ್ ಇವತ್ತು ಸ್ವಲ್ಪ ಇದನ್ನು ಪ್ರಾಕ್ಟೀಸ್ ಮಾಡ್ಕೊರಿ. ಆಮೇಲೆ ಇನ್ನೊಂದು ಚೂರು ಸ್ವಲ್ಪ ಕರ್ಸರ್ ನಾವು ಎಂಡಿಂಗ್ ಪಾಯಿಂಟ್ ಎಲ್ಲಿರುತ್ತೆ ಇದನ್ನು ಲಾಸ್ಟಿಗೆ ತೊಗೊಂಡು ಕ್ಲಿಕ್ ಮಾಡ್ಕೊತ ಎಂಟರ್ ಬಂದರೆ ಎಂಟರ್ ಹೊಡ್ಕೋತ ಪೇಜನ್ನು ಹೊಸದೇ ಅಂದರೆ A4 ಸೈಜ್ ಶೀಟ್ ಇರುತ್ತಿದೆ, ಎಂಟರ್ ಹೊಡೆದ್ರೆ ಹೊಸ ಪೇಜ್ ಕ್ರಿಯೇಟ್ ಆಗಿಬಿಡುತ್ತೆ. ನಿಮಗೆ ಏನು ರೀ ನಂಗೆ ಹಿಂಗೆ ಅಕ್ಷರ ಇಷ್ಟ ಇಲ್ಲ ಅಂತಂದ್ರೆ ಅದು ಇರುತ್ತಲ್ಲ ಯೆಲ್ಲೋ ಕಲರ್ ಏನು ಇರುತ್ತಲ್ಲ ರೀ, ಅದು ಅಪ್ಲೈ ಆಗೈತೆ ಅಂತ ಅಪ್ಲೈ ಬ್ಯಾಡ ಅಂದ್ರೆ ಕ್ಲಿಕ್ ಮಾಡ್ಕೊಂಬಿಡ್ರಿ, ಹೋಗ್ಬಿಡುತ್ತೆ ನೋಡಲಿ. ಮತ್ತು ಸ್ಕ್ರೀನ್ ಮೇಲೆ ನಾರ್ಮಲ್ ಬರತೈತಿ. ಅಕ್ಷರ ಸೈಜ್ ಬಿಗ್ ತೋರಿಸಲ್ರಿ, ಸ್ವಲ್ಪ ಬಿಗ್ ಮಾಡ್ಕೊರಿ. ಆಲ್ಮೋಸ್ಟ್ 14 ಇಡಕ್ಕೆ ಟ್ರೈ ಮಾಡಿರಿ, ಹೆಡ್ಡಿಂಗಿಗೆ 16 ಇಡ್ರಿ, ಉಳಿದ್ವೆಲ್ಲ 14 ಇಟ್ಟು ಟೈಪ್ ಮಾಡಿರಿ. ಇಲ್ಲ ನೋಡಿರಿ ಬುಲೆಟ್, ಇವಕ್ಕೆ ಬುಲೆಟ್ ಅಂತ ಕರಿತೀವಿ ನೋಡಿರಿ. ಓಮೈತಿ, ದೀಪ, ಕ್ಯಾಂಡಲ್ಲು, ಈ ಥರ ಎಲ್ಲ ಆಪ್ಷನ್ ಇರ್ತಾವೆ ನೋಡಿರಿ. ಇದನ್ನು ನೀವೇನಾರ ಕಾಲೇಜ್ಗೆ ಹೋಗೋರಿದ್ರೆ ಪರಿಣಾಮಗಳು ಬರೀರಿ ಅಂತ ಹೇಳ್ತಾರೆ ನಿಮ್ಮ ನೋಟ್ಬುಕ್ದೊಳಗೆ. ಹಾಗೇನು ಮಾಡಿ, ಈಗ ನೋಡಿರಿ ನಾನು ಒಂದು ಸ್ಟೂಡೆಂಟ್ ಹೆಸರು ಬರೀತೀನಿ. ಓಕೆ, ನಮ್ಮ ಕಡೆ ಕಾವೇರಿ ಅಂತ ಹುಡುಗಿ ಐತಿ, ಎಂಟರ್ ನೋಡಿರಿ ತಾನಾಗಲೇ ಬಂದುಬಿಡುತ್ತೆ. ವೀರು, ಭಾವನಾ, ಸುಮಾ ನೋಡಿರಿ. ಇದರಿಂದ ಏನು ತಿಳಿದು ಬಂತು, ಏನು ಗೊತ್ತಾಯ್ತು, ತಸ್ಲೀಮ್. ಓಕೆ, ಇದರಿಂದ ಏನು ಗೊತ್ತಾಗತ್ತಪ್ಪ ಅಂದ್ರೆ ತನ ಬರತ್ತೋ, ನಮ್ಮ ಟೈಮ್ ಸೇವ್ ಆಯ್ತು. ಮತ್ತು ಇವು ಎಂಟ್ರ್ ಹೊಡೆದು ತಾವು ಬರಾಕತ್ತವಲ್ರಿ ಅಂದ್ರೆ ಇನ್ನೊಂದು ಎಂಟ್ರನ್ನ ಕೊಟ್ಬಿಡ್ರಿ, ಅಲ್ಲಿಂದ ಅದು ಎಂಡ್ ಆಗಿಬಿಡತೈತಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಮಗ್ಲ ನಂಬ್ರಿಂಗ್ಸ್ ನೋಡಿರಿ, 1 2 ಇವೆಲ್ಲ ಪ್ರಶ್ನೆ ಏನರ ಪ್ರಶ್ನೆ ಕಾಗದ ತಯಾರು ಮಾಡ್ಬೇಕಾದ್ರೆ ಎಲ್ಲ MS ವರ್ಡ್ದಾಗ ಭಾಳ ಮಾಡ್ತಾರೆ ರೀ. MS ವರ್ಡ್ ಬಿಟ್ಟರೆ ಮತ್ತು ಬೇರೆ ಯಾವುದ್ರಾಗೂ ಮಾಡೋಂಗಿಲ್ಲ. ರೋಮನ್ ಸಂಖ್ಯೆ ಬೇಕಾ, ಆಮೇಲೆ 1 2 ಬೇಕಂದ್ರೆ ಈಗ 1. ಓಕೆ, ಈಗ ಯಾವ್ದು ಬರೀಬೇಕಂದ್ರೆ ಒಂದಿಷ್ಟು ಏನೋ ನಾವು ಬರೆಯತ್ತೀವಿ. ಬುಕ್ ಶಬ್ದ ಬರತ್ವಿ. ಓಕೆ, 2 ತನ ಬಂತು. ರಿಚ್, ಕ್ಯಾಮೆಲ್, ಯಾಕೆ ನೋಡಿರಿ ನಂಗೆ 5 ನಂಬರ್ ಬೇಡ, ಎಂಟರ್ ನೋಡಿರಿ. ಇಲ್ಲ ಅವರ್ ಕಂಟ್ರಿ ಡ್ಯಾಶ್ ಡ್ಯಾಶ್ ಡ್ಯಾಶ್, ಅವರ್ ಕಂಟ್ರಿ ಏನಂತ ತುಂಬಬೇಕಂದ್ರೆ ಡ್ಯಾಶ್, ಈ ಥರ ಕ್ವಶನ್ ಬರ್ದಿರ್ತಾವೆ ನೋಡ್ರಿ. ಹೂ ಆರ್ ಯು, WH ಕ್ವಶನ್, ಹೂ ಆರ್ ಯು. ಓಕೆ, ಏನು ಬರ್ಬೇಕು ಇದಕ್ಕೆ, ಕ್ವಶನ್ ಮಾರ್ಕ್ ಬರ್ಬೇಕು. ಹೂ ಆರ್ ಯು ಡ್ಯಾಶ್, ಅಲ್ಲಿ ಏನಾದ್ರು ಹಾಕ್ಬೇಕು, ನಮ್ಮ ಮೈ ನೇಮ್ ಇಸ್ ಏನಂತ ಹಾಕಬೇಕು. ಈ ಥರ ಅಂದ್ರೆ ಕ್ವಶನ್ ಪೇಪರ್ ತಯಾರು ಮಾಡ್ಬೇಕಾರೆ ಹೇಳಾಕ್ತೀನಿ ನಿಮಗೆ, ಇದೆಲ್ಲ ಇದ್ರಾಗ ಬರುತ್ತೆ.
ಆಮೇಲೆ ಇದು ಇನ್ನೂ ಮುಂದುವರಿತೈತೆ ವಿಡಿಯೋ. ಇಲ್ಲಿಗೆ ಇದಾಗಿಲ್ಲ. ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇವತ್ತಿನ ತಿಳಿದೈತಿಲ್ಲ ಅಂತಂದು ಹೇಳ್ರಿ. ಗೊತ್ತಾಯ್ತು ರೀ. ಇನ್ನು MS ವರ್ಡ್ದಾಗ ಭಾಳ ಅದಾವೆ ಇನ್ನೂ ಹೇಳೋದು. ಇದು ಸ್ವಲ್ಪ ಏನೂ ಅಲ್ಲಿದ್ರದ್ದೆ. ವಿಡಿಯೋ ಲೈಕ್ ಮಾಡಿರಿ ಫ್ರೆಂಡ್ಸ್, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಿಸ್ ಯು ಆಲ್.